ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ದೊಡ್ಡ ಮನೆ ಕಟ್ಟಿಸ್ಬೇಕು, ನಿಮ್ಮನ್ನ ಚೆನ್ನಾಗಿ ನಡ್ಕೋಬೇಕು ಅಂತ ತಾನೇ ನೀನು ಹೇಳಿದ್ದು. ನಾನು ಯಾವತ್ತಾರ ಮಾಡಲ್ಲ ಅಂದಿದ್ದೀನ? ನನ್ ಮೇಲೆ ಯಾಕಮ್ಮ ಕೋಪ? ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳ್ಬೇಕಿದ್ದು, ತಿದ್ಕೋತಿದ್ದೆ. ನಾನು ಯಾವತ್ತಾರು ಮಾಡಲ್ಲ ಅಂದಿದ್ದೀನಮ್ಮ, ಯಾಕಮ್ಮ ಬಿಟ್ಟೋದೆ ಅಮ್ಮ? ನನ್ನ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಆದ್ರೆ ನೀ ನನಗೆ ಮೋಸ ಮಾಡ್ಬಿಟ್ಟೆ. ಅಗಸ್ತ್ಯ, ನಿಮ್ಮಮ್ಮ ನಾನು ಇಬ್ರು ಪಟ್ಟ ಕಷ್ಟ ನಿನಗೆ ಬೇಡಪ್ಪ. ಆದ್ರೆ ಸರ್ಕಾರಿ ವ್ಯವಸ್ಥೆ ಉಳಿಸೋ ಕೆಲಸ ನೀನು ಮಾಡು. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಇವುಗಳ ಅಭಿವೃದ್ಧಿಗೆ ನೀನು ಹೆಚ್ಚು ಗಮನ ಕೊಡಬೇಕು ನೋಡಪ್ಪ. ಇಲ್ಲಿ ಮಾತು ಕೊಡು. ಬರೀ ಶಾಲೆಗೆ ಹೋದ್ರೆ ಸಾಕಾಗಲ್ಲಪ್ಪ. ಅವ್ರು ಏನು ಹೇಳ್ಕೊಡ್ತಾರೋ ಶ್ರದ್ಧೆಯಿಂದ ಕಲಿಬೇಕು. ಏನಮ್ಮ? ಮೇಷ್ಟ್ರೆ ಹೇಳಿದ್ದನ್ನ ಮನಸ್ಸಿಟ್ಟು ಕೇಳ. ಏನು ರಕ್ತ ಇದು? ಬಿದ್ಯಮ್ಮ? ಇಲ್ಲ. ಉಷ್ಣ ಆಗಿದ್ಯಮ್ಮ? ಗೊತ್ತಿಲ್ಲ. ಯಾವಾಗಿಂದಮ್ಮ ಹೀಗೆ? ಅದು ತುಂಬಾ ದಿನದಿಂದ ಆಗ್ತಿದ್ಯಪ್ಪ. ಯಾಕೆ ಹೇಳಿಲ್ಲಮ್ಮ? ಅದು ಅಪ್ಪ. ಹೇಳಿ. ಏನು ಯೋಚನೆ ಮಾಡಬೇಡ, ಶಾಲೆಗೆ ಹೋಗ್ಬಿಡ್ ಬಾ. ನೀ ಹೊರಟು ಬಿಟ್ಟೆ, ನಾ ಉಳಿದು ಬಿಟ್ಟೆ. ನೀ ಪುಣ್ಯ ಮಾಡಿದ್ದೆ ಪಾರು, ತುಂಬ ಪುಣ್ಯ ಮಾಡಿದ್ದೆ ನೀನು. ಜಗತ್ತಿನಲ್ಲಿ ಅದು ಒಂದೇ ಸಾಕು ನೋಡು. ಮಕ್ಕಳ ಕಷ್ಟ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಪಾರು. ನಾವು 3 ಜನ ನಿನ್ನ ಹತ್ರನೇ ಬರ್ತೀವಿ. ಅಣ್ಣ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತದೆ, ತಡಿಯಕ್ಕಾಗ್ತಿಲ್ಲ. ಇರು ನಾನು ಹೋಗ್ತೀನಿ. ಅನು ನಿತ್ಕೋ. ಅನು ಹನುಮ, ಕ್ಷಮಿಸಮ್ಮ. ಅಗಸ್ತ್ಯ, ಕ್ಷಮಿಸಪ್ಪ. ನಮಗಿನ್ಯಾರಪ್ಪ
ಗತಿ ಅಪ್ಪ. ಅನು, 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 ಅನುಷ, ಅನು, ಅನುಷ, ಏನೈತೆ ಅನು? ಅನುಷ, ನೀನು ನನ್ ಬಿಟ್ಟೋದಲ್ಲ ಅನುಷ. ನಾನು ಏನ್ ತಪ್ಪು ಮಾಡಿದ್ದೆ ಅನುಷ? ಅನುಷ, ಈ ದಿಕ್ಕಲ್ಲಿ ಒಂದು ಸಾವಾಗಿದೆ. ರೇ ರೇ, ಏನೇ? ನಮ್ಮ ಮಕ್ಳನ್ನ ಸರ್ಕಾರಿ ಶಾಲೆ ಬಿಡಿಸ್ಬಿಟ್ಟು ಹಾ. ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕು. ಅದು ಇವತ್ತೇ ಸೇರಿಸ್ಬೇಕು. ಪ್ರೈವೇಟ್ ಸ್ಕೂಲ್ಗ? ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ 50,000 ರೂಪಾಯಿ ದುಡ್ಡು ಬೇಕು. ಬರೀ 50,000? 1.5 ಲಕ್ಷ ಬೇಕು. 1.5 ಲಕ್ಷನಾ? ಏನಕ್ಕೆ 1.5 ಲಕ್ಷ? ಆ ಪಕ್ಕದ ಮನೆ ಸರೋಜ ಪಿಂಕಿನ ಸುಮ್ಕೆ ಸ್ಕೂಲ್ಗೆ ಕರ್ಕೊ ಹೋಗ್ಬೇಕೋ ಬೇಡ? 1 ಲಕ್ಷ ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿದೀನಿ ಅಂತ ನನ್ನ ಉರ್ಸ್ತಾಳೆ. ಅದಕ್ಕೆ ನಾನು 50,000 ಎಕ್ಸ್ಟ್ರಾ ಕೊಟ್ಟು 1.5 ಲಕ್ಷ ಮಾಡಿ ನಮ್ಮ ಮಕ್ಳು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀವ್ನಿ. ಅದಕ್ಕೆ ನಂಗೆ 1.5 ಲಕ್ಷ ಕಾಸು ಬೇಕೇ ಬೇಕು. ನಿನ್ನ ನಟ ನೀನ್ ಬಿಡಲ್ಲ. ಇವಾಗ್ಲೇ ಹೋಗಿ ಆ ಜಗಣ್ಣನ ಹತ್ರ 1 ಲಕ್ಷ ಇಸ್ಕೊಂಬರ್ತೀನಿ. ಹೋಗು.